ಒಬ್ಬ ವ್ಯಕ್ತಿ ಒಳ್ಳೆ ಸ್ನೇಹಿತ ಅಥವಾ ಸ್ನೇಹಿತೆ ಹೌದು ಅಲ್ವೋ ಅಂತ ಹೇಳೋದಕ್ಕೆ ಏನಾದ್ರು ಬೆಂಚ್ ಮಾರ್ಕ್ ಇದೆಯಾ, ಮಾಪನ ಇದೆಯಾ? ಖಂಡಿತ ಇದೆ. ನೀವು ಯಾರಿಗಾದ್ರೂ ಯಾವುದಾದ್ರೂ ವಿಷಯವನ್ನ ಹೇಳಿದ ಮೇಲೆ, ಅಯ್ಯಯ್ಯೋ ನಾನೇನಾದ್ರು ಜಾಸ್ತಿ ಮಾತಾಡ್ಬಿಟ್ನಾ, ಇಷ್ಟು ಮಾತಾಡಬಾರ್ದಾಗಿತ್ತು ಅನ್ಸುತ್ತೆ, ಅವ್ರೇನೋ ನನ್ನ ಜಡ್ಜ್ ಮಾಡಿಬಿಟ್ರೆ ಅಥವಾ ಇದನ್ನ ಯಾರಿಗಾದ್ರೂ ಹೇಳಿಬಿಟ್ರೆ, ಈ ಥರದ ಭಯ, ಜಿಜ್ಞಾಸೆ, ಈ ಥರದ ಕೆಟ್ಟ ಭಾವನೆಗಳು, ನೆಗೆಟಿವ್ ಎಮೋಷನ್ಸ್ ನಿಮ್ಮಲ್ಲಿ ಮೂಡ್ತಾ ಇದೆ ಅಂತಂದರೆ ಅವರು ನಿಮಗೆ ಒಳ್ಳೆ ಸ್ನೇಹಿತ ಅಥವಾ ಸ್ನೇಹಿತೆ ಅಲ್ಲ ಅಂತ. ಒಬ್ಬ ಒಳ್ಳೆಯ ಸ್ನೇಹಿತ ಅಥವಾ ಸ್ನೇಹಿತೆ ಅಂತಂದರೆ ಅವ್ರ ಜೊತೆ ನೀವು ಮುಕ್ತವಾಗಿ ಮಾತಾಡೋ ಥರ ಇರಬೇಕು. ಅವರು ನಿಮ್ಮ ಮಾತುಗಳನ್ನು ಮುಕ್ತವಾಗಿ ಕೇಳಿಸ್ಕೊಳ್ಳೋ ಥರ ಇರಬೇಕು. ಅವರು ಅದನ್ನು ಇನ್ನೊಬ್ರಿಗೆ ಹೋಗಿ ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮನ್ನು ಜಡ್ಜ್ ಮಾಡಿರೋ ಥರ ಫೀಲ್ ಮಾಡಿಸ್ತಾ ಇದ್ದಾರೆ ಅಂತಂದರೆ ಅವರು ನಿಮಗೆ ಒಳ್ಳೆಯ ಸ್ನೇಹಿತ ಅಥವಾ ಸ್ನೇಹಿತೆ ಅಲ್ಲ ಅಂತ. ನೀವು ಯಾರಿಗಾದ್ರೂ ಹಾಗೆ ಫೀಲ್ ಮಾಡಿಸಿದ್ದೀರಾ, ಹಾಗಾದರೆ ನೀವು ಕೂಡ ಒಳ್ಳೆ ಸ್ನೇಹಿತ ಅಥವಾ ಸ್ನೇಹಿತೆ ಅಲ್ಲ ಅಂತ. ನಿಮ್ಮ ಜೀವನದಲ್ಲಿ ನೀವು ಯಾರು ಹಾಗೆ ಫೀಲ್ ಮಾಡಿಸಿದ್ರೆ, ನೀವು ಯಾರಿಗಾದ್ರೂ ಹಾಗೆ ಫೀಲ್ ಮಾಡಿಸಿದ್ರೆ ಇದರಿಂದ ಕಲ್ತ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ, ತಿಳಿಸಿ ಒಳ್ಳೆ ಸ್ನೇಹಿತ ಅಥವಾ ಸ್ನೇಹಿತೆ ಆಗೋದು ಹೇಗೆ ಅಂತ ಯೋಚನೆ ಮಾಡಿ.